ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 148ನೇ ಕೀರ್ತನೆ 12-13 ವಾಕ್ಯಗಳು. ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮ ಒಂದೇ ಮಹತ್ವವುಳ್ಳದ್ದು. ಕೀರ್ತನೆಗಾರನು 148ನೆಯ ಕೀರ್ತನೆಯಲ್ಲಿ ಭೂಮಿಯಾಕಾಶಗಳು ಯೆಹೋವನನ್ನು ಕೊಂಡಾಡಲಿ ಎಂಬುದಾಗಿ ಆ ಕೀರ್ತನೆಯನ್ನು ಬರೀತಾನೆ. ಎಲ್ಲರೂ ದೇವರನ್ನು ಸ್ತೋತ್ರ ಮಾಡಬೇಕು. ಸೂರ್ಯ ಚಂದ್ರರು, ದೂತರು, ಜನರು ಎಲ್ಲರೂ ಸ್ತೋತ್ರ ಮಾಡಬೇಕು. ಕಾರಣ ಎಲ್ಲವುಗಳು ದೇವರ ಸೃಷ್ಟಿಯಾಗಿದೆ. ದೇವರ ಸೃಷ್ಟಿಯಾಗಿರುವಾಗ ಎಲ್ಲರೂ ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು ಎಂಬ ಒಂದು ಉಪದೇಶವನ್ನು ಈ ಕೀರ್ತನೆಯ ಮೂಲಕ ಕೊಡುತ್ತಾ ಬರುವಾಗ 12 ಮತ್ತು 13 ವಾಕ್ಯಗಳಲ್ಲಿ ಓದುವಾಗ ಯಾರೆಲ್ಲ ದೇವರನ್ನು ಆರಾಧನೆ ಮಾಡಬೇಕು? ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಅದರ ಅರ್ಥ ಏನು? ಆರಾಧನೆಯಲ್ಲಿ ವಯಸ್ಸಿನ ವ್ಯತ್ಯಾಸ ಇಲ್ಲ. ಕೆಲವರು ಏನು ಹೇಳ್ತಾರೆ ಅಂದರೆ, ವಯಸ್ಸಾದವರು ಹೇಳ್ತಾರೆ, ನಾವೆಲ್ಲ ತುಂಬ ಆರಾಧನೆ ಮಾಡಿ 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 ಬಂದಿದ್ದೀವಿ, ಮಕ್ಕಳೇ ನೀವು ಆರಾಧನೆ ಮಾಡಿ, ಯೌವನಸ್ಥರೇ ನೀವು ಆರಾಧನೆ ಮಾಡಿ, ಯಾಕೆಂದರೆ ನಾವು 20 ವರ್ಷದಿಂದ 30 ವರ್ಷದಿಂದ ಆರಾಧನೆ ಮಾಡಿ ಬಂದಿದ್ದೇವೆ, ಆರಾಧಿಸಿದ್ದೇವೆ. ಆದ್ದರಿಂದ ನಾವು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ, ನಾವು ರೆಸ್ಟಲ್ಲಿರ್ತೀವಿ, ನಾವು ಕೈ ತಟ್ಟೋದಿಲ್ಲ. ಅನೇಕರು ನಾನು ಗಮನಿಸಿದ್ದೀನಿ, ವಯಸ್ಸಾದವರು ಕೆಲವರು ಕೈ ತಟ್ಟಲ್ಲ. ಅಂದರೆ ಆರೋಗ್ಯ ಇರೋರು, ಆರೋಗ್ಯ ಇಲ್ಲದೆ ಇರೋರಲ್ಲ, ಒಳ್ಳೆಯ ಆರೋಗ್ಯ ಇರ್ತದೆ, ಆದರೂ ಸಹ ಅವ್ರು ಎದ್ದು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಂಡಿರಲ್ಲ, ಕೈ ತಟ್ಟಿ ಅಂದರೆ ಕೈ ತಟ್ಟಿರಲ್ಲ. ಯಾಕೆ? ಅವ್ರ ಯೋಚನೆ ಅಂದರೆ ನಾವು ಯೌವನಸ್ಥರಾಗಿದ್ದಾಗ ನಾವು ನಿಂತ್ಕೊಂಡು ಆರಾಧನೆ ಮಾಡಿದ್ದೀವಿ, ನಾವು ಕೈ ತಟ್ಟಿ ಆರಾಧನೆ ಮಾಡಿದ್ದೀವಿ, ಅನ್ಯ ಭಾಷೆಗಳನ್ನು ಹೇಳಿ ಆರಾಧನೆ ಮಾಡಿದ್ದೀವಿ, ಇವಾಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಈಗ ಯೌವನಸ್ಥರ ಸರದಿ, ಈಗ ಮಕ್ಕಳ ಸರದಿ, ಅವರು ಆರಾಧನೆ ಮಾಡಲಿ ಎಂಬುದಾಗಿ ಯೋಚನೆ ಮಾಡ್ತಾರೆ. ಆದರೆ ಕೀರ್ತನೆಗಾರನ ಹೇಳ್ತಾನೆ, ಆರಾಧನೆಗೆ ಪ್ರಾಯದ ವ್ಯತ್ಯಾಸ ಇಲ್ಲ. ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ಅದು ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ಯಾಕೆ ಅಂದರೆ ನಮ್ಮನ್ನು ಇಲ್ಲಿವರೆಗೂ ನಡೆಸಿದಂತಹ ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ಆರಾಧನೆ ಮಾಡ್ತಾ ಇರೋದು ನಾವು ಯೌವನ ಕಾಲದಲ್ಲಿ ಕಾಪಾಡಿದಂತಹ ಆ ದೇವರಿಗೆ ಆರಾಧನೆ ಮಾಡಿ, ವಯಸ್ಸಾದಾಗ ಇನ್ನು ನಮ್ಮಿಂದ ಏನು ಯೂಸ್ ಇಲ್ಲ ಅಂತಲ್ಲ, ನಮ್ಮನ್ನು ಪ್ರತಿ ದಿವಸ ನಮ್ಮನ್ನು ನಡೆಸ್ತಾ ಇರುವಂತಹ ವಿಧಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಏಜ್ ಎಷ್ಟಾರ ಆಗಿರಲಿ, ಸನ್ನಿವೇಶಗಳು ಯಾವ ರೀತಿಯಲ್ಲಾರಾಗಿರಲಿ, ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ದೇವರ ಆರಾಧನೆಗೆ ಯೋಗ್ಯನಾದಂತಹ ದೇವರು, ನಮ್ಮ ಸ್ತುತಿ ಸ್ತೋತ್ರಗಳಿಗೆ ಅರ್ಹನಾದಂತಹ ದೇವರು, ಆ ದೇವರನ್ನು ನಿರಂತರವಾಗಿ ಆರಾಧಿಸುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಈ ದಿವಸ ಈ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನೀನೊಬ್ಬ ಯೌವನಸ್ಥನಾಗಿರ್ಬೋದು, ನೀನೊಬ್ಬ ವಯಸ್ಸಲ್ಲಿ ಸ್ವಲ್ಪ ಹಿರಿಯವನಾಗಿರ್ಬೋದು, ಅನೇಕ ವರ್ಷಗಳಿಂದ ಆರಾಧನೆ ಮಾಡಿದ ಅನುಭವ ನಿನಗಿರ್ಬೋದು, ಆದರೂ ಸಹ ನೀನು ಸಹ ಆರಾಧನೆ ಮಾಡುವುದಕ್ಕೆ ಅರ್ಹನು ಎಂಬುದನ್ನು ಮರಿಬಾರ್ದು. ನೀನು ಆರಾಧನೆ ಮಾಡಬೇಕು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ದೇವರನ್ನ ಘನಪಡಿಸಬೇಕು. ಯಾಕೆ ಅಂದರೆ ಈ ಲೋಕದ ಎಲ್ಲ ಮೃಗಗಳು, ಪಕ್ಷಿಗಳು, ಈ ಸೃಷ್ಟಿಗಳು ಎಲ್ಲವೂ ದೇವರನ್ನು ಆರಾಧಿಸ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಎಲ್ಲವೂ ದೇವರ ಮುಖವನ್ನು ನೋಡ್ತದೆ. ಆದರೆ ಅನೇಕ ಸಂದರ್ಭದಲ್ಲಿ ದೇವರನ್ನು ಯಥಾರ್ಥವಾಗಿ ಆರಾಧನೆ ಮಾಡದೇ ಇರೋರು ಯಾರು ಅಂತ ಹೇಳಿದ್ರೆ, ಆತನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟಂತಹ ಮನುಷ್ಯನೇ ಆರಾಧನೆ ಮಾಡಲು ಅನ್ನೋದೇ ಬಹಳ ದುಃಖಕರವಾದಂತಹ ಒಂದು ಸಂಗತಿಯಾಗಿದೆ. ಆದರೆ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ನಾವು 10ನೇ ವಾಕ್ಯದಿಂದ ಓದುವಾಗ, ಎಲ್ಲ ಮೃಗ, ಪಶು, ಪಕ್ಷಿ, ಕ್ರಿಮಿ, ಕೀಟಗಳು, ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು. ಅದರ ಅರ್ಥ ಸ್ಥಾನದಲ್ಲಿ ವ್ಯತ್ಯಾಸ ಇಲ್ಲ. ನಾನು ರಾಜ ಆಗಿದ್ದೇನೆ, ನಾನು ಮುಂಚೆ ಪ್ರಜೆಯಾಗಿದ್ದಾಗ ಆರಾಧನೆ ಮಾಡಿದೆ, ಈಗ ನಾನು ಉನ್ನತಕ್ಕೆ ಬಂದಿದ್ದೇನೆ, ಇವಾಗ ನಾನು ಆರಾಧನೆ ಮಾಡಲ್ಲ. ನೋ, ನೀನು ರಾಜ ಆಗಿರ್ಬೋದು, ನೀನು ಯಜಮಾನ ಆಗಿರ್ಬೋದು, ನೀನು ಪ್ರಜೆ ಆಗಿರ್ಬೋದು, ನೀನು ದಾಸ ಆಗಿರ್ಬೋದು, ನೀನು ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ವಿದ್ಯಾವಂತ ಆಗಿರ್ಬೋದು, ವಿದ್ಯಾಹೀನನಾಗಿರ್ಬೋದು, ನೀವು ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು, ಯಾವ ವ್ಯತ್ಯಾಸ ಇಲ್ಲ. ಎಲ್ಲರೂ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರುವಾಗ,
ಕ್ರಿಸ್ತನ ರಕ್ತದ ಕ್ರಯದ ಮೂಲಕ ಕೊಂಡುಕೊಳ್ಳಲ್ಪಟ್ಟವರಾಗಿರುವಾಗ ಆತನನ್ನು ಆರಾಧಿಸಬೇಕಾದಂತಹ ಒಂದು ಅರ್ಹತೆ ಅಥವಾ ಕರ್ತವ್ಯ ನಮ್ಮ ಜೀವಿತದಲ್ಲಿದೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಸ್ಥಾನವನ್ನು ನಾನು ನೋಡಿ ಸುಮ್ಮನೆ ಕೂರಲ್ಲ. ದಾವೀದನು ಒಬ್ಬ ರಾಜನಾಗಿದ್ದ, ಆದರೂ ಸಹ ದೇವರ ಮಂಜೂಷದ ಮುಂದೆ ತನ್ನನ್ನೇ ಮರೆತು ದೇವರನ್ನು ಆರಾಧನೆ ಮಾಡ್ತಾಳೆ. ಮೀಕಲ್ ಹೇಳ್ತಾಳೆ, ನೀನೊಬ್ಬ ರಾಜ ಅನ್ನೋದನ್ನು ಮರೆತು ಬಿಟ್ಟಿಯಲ್ಲ, ನೀನು ಸಾಧಾರಣ ಪ್ರಜೆಗಳ ಥರ ಕುಣಿತಾ ಇದೆಯಲ್ಲ. ದಾವೀದ ಹೇಳ್ತಾನೆ, ನಿನ್ನ ತಂದೆಯ ಮನೆಯನ್ನು ತಳ್ಳಿಬಿಟ್ಟು ನನ್ನನ್ನು ಸಿಂಹಾಸನಕ್ಕೆ ತಂದಂತಹ ದೇವರ ಮುಂದೆ ಇನ್ನೂ ಆರಾಧನೆ ಮಾಡ್ತೀನಿ. ದಾವೀದನಿಗೆ ಗೊತ್ತಿತ್ತು, ನನ್ನ ಸ್ಥಾನ ಉನ್ನತವಾಗಿರ್ಬೋದು, ನಾನೊಬ್ಬ ರಾಜ ಆಗಿರ್ಬೋದು, ಆದರೆ ನಾನು ಆರಾಧನೆ ಮಾಡ್ತಾ ಇರೋದು ನನಗಿಂತ ಕೆಳಮಟ್ಟದಲ್ಲಿರುವವನಲ್ಲ, ರಾಜನನ್ನು ಆರಾಧನೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇಲ್ಲಿ ಸ್ಥಾನದ ವ್ಯತ್ಯಾಸ ಇಲ್ಲ, ವಯಸ್ಸಿನ ವ್ಯತ್ಯಾಸ ಇಲ್ಲ. ಆರಾಧನೆಯನ್ನು ನಿರಂತರವಾಗಿ ಮಾಡಬೇಕಾದಂತಹ ಒಂದು ಕಾರ್ಯ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನೆ, ನನ್ನ ಸ್ಥಾನ, ಮಾನ ಅಥವಾ ವಯಸ್ಸು ಯಾವುದನ್ನು ಲೆಕ್ಕಿಸದೆ ನಿನ್ನನ್ನು ಆರಾಧಿಸುವುದಕ್ಕೆ ಕರ್ತನೆ ಕೃಪೆ ಮಾಡು. ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ, ಆಶೀರ್ವಾದ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ನಿರಂತರವಾಗಿ ಆರಾಧಿಸುತ್ತಾ ಸ್ಥಾನದ, ವಯಸ್ಸಿನ ವ್ಯತ್ಯಾಸವಿಲ್ಲದೆ ದೇವರೇ ನಿನ್ನನ್ನು ಆರಾಧಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.